ಹೋರಾಟಕ್ಕೆ ಸಮರಸಿಂಹ ಟಿ.ಎ. ನಾರಾಯಣ್ ಗೌಡ್ರಿಗೆ ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಎತ್ತು ತಾನೇ ಹೋರಾಟ, ಹೀಗಾಗಿ ಹೋರಾಟ. ಬೇಕೇ ಬೇಕು ನ್ಯಾಯ, ಬೇಕು. ನಮ್ಮ ನೀರನ್ನ ಮತ್ತೊಂದು ಜಿಲ್ಲೆಗೆ ಕೊಡುತ್ತಿರುವಂತಹ ಕೆಐಡಿಬಿ ಅಧಿಕಾರಿಗಳಿಗೆ ನಮ್ಮ ನೀರನ್ನ ಮತ್ತೊಂದು ಜಿಲ್ಲೆಗೆ ಕೊಡುತ್ತಿರುವಂತಹ ಕೆಐಡಿಬಿ ಅಧಿಕಾರಿಗಳಿಗೆ, ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ, ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಮಂಡಳಿಗೆ, ಎಂ.ಬಿ. ಪಾಟೀಲ್ರಿಗೆ ಫೋನ್ ಮಾಡಿದ್ವಿ ಸರ್. ನಾವು ಫೋನ್ ಎಲ್ಲಿಲ್ಲ ಸರ್. ಸರ್ ಬೆಳಗಾವಿ ಹಾಂ ಬರ್ರಿ ಸರ್, ಅಲ್ಲಿ ಹೋಗೋಣ ಸಾರಿ ಬಿಡಿ, ಅಲ್ಲಿ ಹೋಗೋಣ. ಇದು ಸರ್ ಏ ಲೈನ್ ಅಲ್ಲ, ಯಾವ ಕಡೆ ಸರ್? ಇಲ್ಲಿ ಈ ಕಡೆ ಬರಲ್ಲ, ಈ ಕಡೆ ಬರೋದು ಕರೆಕ್ಟ್ ಇದೆ ಸರ್. ಬೆಳಗಾವಿ ನಗರ ಆಗಿರ್ಬೋದು, ಹುಕ್ಕೇರಿ, ಸಂಕೇಶ್ವರ, ಗೋಕಾಕ್, ಘಟಪ್ರಭಾ, ರಾಯಬಾಗ್ ಸರ್. ಈ ನೀರನ್ನ ಕೈಗಾರಿಕಾ ಪ್ರದೇಶ ಯಾವುದೋ ಒಂದು ಕಂಪ್ನಿಯ ಒಂದು ಉದ್ದೇಶಪೂರ್ವಕವಾದಂಥ ಯಾವುದೋ ಒಂದು ಕಂಪ್ನಿಯ ಮರ್ಜಿ ಕಾಯೋಸ್ಕರ ಬೆಳಗಾವಿ ಹಿಡ್ಕಲ್ ಜಲಾಶಯದಿಂದ 5 TMC ನೀರನ್ನು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಸರ್. ಅದಕ್ಕೆ ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದೀವಿ. ಯಾಕಂದರೆ ಆಲ್ರೆಡಿ ನಾವು ಧಾರವಾಡ, ಹುಬ್ಬಳ್ಳಿ, ಗದಗ, ನವಲಗುಂದ, ನಮ್ಮ ನವಿಲ್ ತೀರ್ಥ, ನಮ್ಮ ಬೆಳಗಾವಿ ಜಿಲ್ಲೆಯ ನವಿಲ್ ತೀರ್ಥ ನೀರನ್ನು ನಾವೆಲ್ಲ ಅವ್ರಿಗೆ ಕುಡಿಯೋಕ್ಕೆ ಎಲ್ಲ ಕೊಡ್ತಾ ಇದ್ದೀವಿ ಸರ್. ಹಿಡ್ಕಲ್ ಡ್ಯಾಮ್ ನೀರು ಏನಾದರೂ ಅಲ್ಲಿ ತೊಗೊಂಡು ಹೋಗ್ತದೆ. ಯಾಕಂದರೆ ಬೆಳಗಾವಿ ಒಳಗಡೆ ಏಪ್ರಿಲ್, ಮೇ, ಮಾರ್ಚ್, ಏಪ್ರಿಲ್, ಮೇ, ಜೂನ್ಗಳಲ್ಲಿ ಕುಡಿಯುವ ನೀರಿನ ಸಂಖ್ಯೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಸರ್ ನಮ್ಗೆ. ಅದನ್ನು ನಮ್ಮಲ್ಲಿ ನಾವು ಕುಡಿಯೋಕೆ ನೀರಿಂದ ಭಾಳ ಅಭಾವ ಇರೋದ್ರಿಂದ ಮತ್ತು ನಾವು ಅವ್ರಿಗೆ ಅಲ್ಲಿ ನೀರು ಒಯ್ದು ಕೊಟ್ಟಂದ್ರೆ ಅಲ್ಲಿ ಅವ್ರಿಗೆ ಸಾಕಷ್ಟು ನೀರಿನ ಸೋರ್ಸ್ ಐತೆ ಸರ್. ಅದು ಕುಡಿಯೋಕೆ ನೀರಲ್ಲ, ಕೈಗಾರಿಕೆ ಬಳಸ್ಕೊಳ್ತಾ ಇದ್ದಾರೆ ಸರ್. ಅವ್ರು ಅಷ್ಟು ಮೀರಿ ಕೈಗಾರಿಕೆಗೆ ಬಳಸ್ಕೋಬೇಕಾದ್ರೆ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಪ್ರದೇಶ ಇದೆ. ಇಲ್ಲಿ ಬಂದು ಬೇಕಾದ್ರೆ ಅವ್ರು ಇಲ್ಲಿ ಬಳಸ್ಕೋಬೋದು. ಇಲ್ಲೇ ನಮ್ಮ ಜನರಿಗೆ, ನಮ್ಮ ಮಕ್ಕಳಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳನ್ನು ದೊರೆತಂಗೆ ಆಗುತ್ತೆ. ಅದಕ್ಕೆ ಏನು ಕೈಗಾರಿಕಾ ಪ್ರದೇಶದವ್ರು ಏನು ಮಾಡ್ತಾ ಇದ್ದಾರೆ ಸರ್, ಅದಕ್ಕೆ ಸಂಪೂರ್ಣವಾಗಿ ವಿರೋಧದ. ತಮ್ಮ ಮುಖಾಂತರ ನಾವು ಮನೆ ಗಮನಕ್ಕೆ ತರ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಆ ಕಾಮಗಾರಿ ತಕ್ಷಣವೇ ನಿಲ್ಬೇಕು ಸರ್. ಅದ್ರ ಬಗ್ಗೆ ತಾವು ಗಂಭೀರವಾಗಿ ಪರಿಗಣಿಸ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್. ಇದರಲ್ಲಿ ಒಂದೆರಡು ಇಂಟೆಲೆಕ್ಚುಯಲ್ ಕ್ಲಾರಿಟಿ. ಹಾಂ ಸರ್. ಹಾಂ, ಏನು ಮಾಧ್ಯಮದಲ್ಲಿ 5 TMC ಅಂತ ಬರ್ತಾ ಇದೆ. ಹ್ಞೂ ಸರ್. ಇದರಲ್ಲಿ ಸ್ವಲ್ಪ ಕ್ಲಾರಿಫಿಕೇಶನ್. ಹ್ಞೂ ಸರ್. ಪ್ರತಿ ಡ್ಯಾಮಲ್ಲಿ ಡ್ಯಾಮ್ ಇರುತ್ತಲ್ವ, ಯಾವುದೇ ಒಂದು ಡ್ಯಾಮ್ ಇದೆ ಅಂದರೆ ಡ್ಯಾಮಲ್ಲಿ ಒಂದು ಪೋರ್ಷನ್ನ ನಾವು ಇದು ಇಂಡಸ್ಟ್ರಿ, ಒಂದು ಪೋರ್ಷನ್ನ ಡ್ರಿಂಕಿಂಗ್ ವಾಟರ್, ಮಿಕ್ಕಿದೆಲ್ಲ ಇರಿಗೇಷನ್ಗೆ ಇಟ್ಕೊಳ್ತೀವಿ. ಸೊ ಈ 5 TMC ಏನಿದೆ ಹಿಡ್ಕಲ್ ಡ್ಯಾಮಲ್ಲಿ 5 ಅಲ್ಲ, ಬರೀ 4 TMC ಕಂಪ್ಲೀಟ್ ಇಂಡಸ್ಟ್ರಿಯಲ್ ಯೂಸಿಗೆ ಆಲ್ರೆಡಿ ಅಲಾಟ್ ಮಾಡಲಾಗಿದೆ. ಯಾವಾಗೂ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಮಾಡುವಾಗಲೇ ಈ ಥರ ಇರುತ್ತೆ. ಇದು ಭಾಗಶಃ, ಇದು ಭಾಗಶಃ. ಇದರಲ್ಲಿ ನಮ್ಮ ಗಮನಕ್ಕೆ ಏನು ಬಂದಿದೆ ಅಂದರೆ ಕಿತ್ತೂರು ಇಂಡಸ್ಟ್ರಿಯಲ್ ಏರಿಯಾ ಹಾಗೂ ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾ ಎರಡು ಜೋಡಿಸಿ 0.58 TMC ಪ್ರತಿ ವರ್ಷ. ನಮ್ಮ ಕಡೆ ಇರೋದು 52 TMC. ಇದರಲ್ಲಿ 0.58 TMC, 4 TMC ಅವ್ರಿಗೆ ಅಲೋಕೇಶನ್ ಆಲ್ರೆಡಿ ಇದೆ. ಅದರಲ್ಲೇ ಅಲೋಕೇಶನ್ ಧಾರವಾಡದಂತ ಐತೇನಾ ಅಥವಾ ಇಂಡಸ್ಟ್ರಿಯಲ್ ಪರ್ಪಸ್? ಇಡೀ ಇಂಡಸ್ಟ್ರಿಯಲ್ ಪರ್ಪಸ್ 4 TMC ಅಂತ ಇದೆ. ಯಾವ ಇಂಡಸ್ಟ್ರಿಗೆ ಬೇಕಾದ್ರೂ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಅವರು ಅದನ್ನು ಯುಟಿಲೈಸ್ ಮಾಡ್ಕೋಬಹುದು. ಅದರಲ್ಲಿ ಕಿತ್ತೂರು ಹಾಗೂ ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾಗೆ 0.58 TMC ಪ್ರತಿ ವರ್ಷ ಬಳಕೆ ಮಾಡಿಕೊಳ್ಳಿಕ್ಕೆ ಸ್ಟೇಟ್ ಲೆವೆಲ್ ಅಲ್ಲಿ ಹೈ ಪವರ್ಡ್ ವಾಟರ್ ರಿಸೋರ್ಸಸ್ ಕಮಿಟಿ ಮುಖಾಂತರ ಈ ತೀರ್ಮಾನ ಮಾಡಲಾಗಿದೆ. ಈಗ ಅವರ ಪೈಪ್ಲೈನ್ ಹಾಕೊಳ್ತಾ ಇದೆ. ಇದು ನನ್ನ ಗಮನದಲ್ಲಿ ನಿನ್ನೆ ಬಂತು. ಈಗ
ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಮಾತಾಡ್ಕೊಳ್ತೀವಿ ಹಾಗೂ ಇದರ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು. ಬೆಳಗಾವಿ ಕಿತ್ತೂರ್ಗೂ ನಮ್ಗೆ ಬೇಕಿದೆ. ಹೌದು ಸರ್. ಸೊ ಕಿತ್ತೂರಿಗೆ ನಮ್ಗೆ ಏನು ಆಕ್ಷೇಪಣೆ ಇಲ್ಲ. ಅದರ್ ಬೇರೆ ಜಿಲ್ಲೆಗಳಿಗೆ ಏನ್ ಹೋಗ್ತಾ ಇದೆ ನಾವೊಂದು ಇಂಟರ್ನಲ್ ಮೀಟಿಂಗ್ ಮಾಡ್ಕೊಂಡು ಆವಾಗ ನಾವು ಮಾಧ್ಯಮಕ್ಕೆ ಬಂದು ನಾವು ನಮ್ಮ ಸ್ಪಷ್ಟೀಕರಣ ಕೊಡ್ತೀವಿ. ಸರ್, ಇಲ್ಲಿ ಕನಗಲ ಇಂಡಸ್ಟ್ರಿ ಏರಿಯಾ ಇದೆ, ಕೊನಗ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಆಟೋನಗರ್ ಇಂಡಸ್ಟ್ರಿಯಲ್ ಏರಿಯಾ, ಉದ್ಯಮ ಬಾಗ್ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಕಿತ್ತೂರು ಇಂಡಸ್ಟ್ರಿಯಲ್ ಇದೆ. ಬೆಳಗಾವಿ ಅಂತ ಕನಗಲ ಅಂತೂ ಬಹಳ ದೊಡ್ಡ ಮುಖ್ಯವಾದ. ನಮ್ಮ ಜಿಲ್ಲೆಗೆ ನಮ್ಮ ನೀರನ್ನ ನಮ್ಮ ಜಿಲ್ಲೆಯವ್ರು ಕೊಟ್ರೆ ಅಲ್ಲಿಯ ಆ ಭಾಗದ ಕಾರ್ಖಾನೆಗಳು, ಆ ಭಾಗದ ಉದ್ಯಮಗಳು ನಮ್ಮ ಜಿಲ್ಲೆಗೆ ಬಂದು ಅಂದ್ರೆ ನಮ್ಮ ಜಿಲ್ಲೆಯ ಯುವಕರುಗಳಿಗೆ ಉದ್ಯೋಗ ಅವಕಾಶ ಸಿಗ್ತದೆ. ನಾವೇನು ವಿರೋಧ ಮಾಡ್ತಾ ಇಲ್ಲ ಸರ್. ಏನಾಗುತ್ತೆ, ನಮ್ಮಲ್ಲಿ ಕುಡಿಯೋ ನೀರಿಗೆ ಬಹಳ ತೊಂದರೆ ಆಗ್ತದೆ ಸರ್. ನೀವು ಮಾರ್ಚ್ ಏಪ್ರಿಲ್ ಮೇದೊಳಗ ನೀವು ಹಿರಿಯ ನೀರಾವರಿ ಇಲಾಖೆ ಅಧಿಕಾರಿಗಳ ಮೂಲಕ ಒಂದು ಮೀಟಿಂಗ್ ಕರೆದು ನೀವು ಮಾತಾಡ್ಬೋದು. ಬೆಳಗಾವಿ ನಗರ ಸಂಪೂರ್ಣ ಅವಲಂಬಿತ ಹಿಡಕಲ್ ಡ್ಯಾಮ್ ಮೇಲೆ ಇದೆ ಮತ್ತು ರಕ್ಕಸ್ಕೊಪ್ಪ ಇದ್ರ ಮೇಲೆ ಇದೆ. ಬಹಳಷ್ಟು ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ ಸರ್. ನಿಮ್ಮ ಏನು ಎಕ್ಸಾಕ್ಟ್ ತಕರಾರಿದೆ ಗೊತ್ತಾಗಿದೆ ನನಗೆ. ಸೊ ಆ ಪಾಯಿಂಟ್ಗೆ ಸಂಬಂಧಪಟ್ಟಾಗಿ ನಾವೊಂದು ಇಂಟರ್ನಲ್ ಚರ್ಚೆ ಮಾಡ್ತೀವಿ, ಆಮೇಲೆ ಬಂದು ಸ್ಪಷ್ಟೀಕರಣೆ. ಸರ್, ಸಿಟಿ ಒಳಗೆ 24/7 ಎಲ್ಲ ಕಡೆ ಕೊಡ್ತಿಲ್ಲ ಸರ್, ಬಹಳಷ್ಟು ಏರಿಯಾ ಕೊಡಂಗಿಲ್ಲ ಇಲ್ಲ. ಅದು LNT ವರ್ಕ್ ಇನ್ನು ನಡೀತಾ ಇದೆ ಅಲ್ವಾ. ನಾನು ಬಂದ ನಂತರ DC ಆದ ನಂತರ ಆ ಲಕ್ಷ್ಮಿ ಟೆಕ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅವೆಲ್ಲ ನಾವೀಗ ಬೇಗ ಮಾಡ್ತಾ ಇದ್ದೀವಿ ಸರ್. ಇನ್ನು ಡಿಸ್ಟ್ರಿಬ್ಯೂಷನ್ ಲೈನ್ ಮಾಡಬೇಕು ಸರ್. ಅದನ್ನು ಮಾಡಿ ಸರ್. ಮೊದಲಿಂದ 4 ದಿವಸಕ್ಕೆ ಒಂದ್ಸಲ ಕುಡಿಯೋ ನೀರು ಬಿಡ್ತಾರೆ. ಇಲ್ಲ, ಸಿಟಿಗೆ ಏನು 24/7 ಡ್ರಿಂಕಿಂಗ್ ವಾಟರ್ ಸಪ್ಲೈ ಸ್ಕೀಮ್ ಇದೆ ಅದನ್ನು ನಾನು ಪರ್ಸನಲಿ ಮಾನಿಟರ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಇನ್ನೊಂದು 5 months ಒಳಗಡೆ ಇಡೀ ಸ್ಕೀಮ್ ನಾವು ಮುಕ್ತಾಯಗೊಳಿಸಿ 24/7 ವಾಟರ್ ಕೊಡ್ಲಿಕ್ಕೆ ನಾವು ಸಾಯಶಕ್ತಿ ಪ್ರಯಾಸ ಮಾಡ್ತೀವಿ. ಅದಾಗುತ್ತೆ. ಇದು ಬೇರೆ ವಿಚಾರ ಇದೆ. ಹೌದು ಸರ್. LNT ಬಹಳಷ್ಟು ಆಮೆಗತಿ ಒಳಗೆ ಸಾಕ್ತಾ ಇದೆ ಸರ್. ಅದು ನೀವು ಬಂದ ಮೇಲೆ ಅಂತೂ ಬಹಳಷ್ಟು ಈಗ ಅದ್ರ ಕಾರ್ಯಪ್ರವೃತ್ತಿ ಬಹಳ ಸ್ಪೀಡ್ ಆಗಿದೆ ಸರ್. ಬಹಳ ಯಾಕಂದ್ರೆ ನಾವು ನೋಡ್ತಾ ಇದೀವಿ ಸರ್, ಮೊದಲಿಂದ ಈಗಿಂದು ಅವ್ರು ಹಂಗ ಕೆಲವೊಂದು ಕಡೆ ತೆಗ್ಗಳನ್ನ ಹಾಕಿ ಹಂಗ ಹೋಗ್ಬಿಟ್ಟಿದೆ ಸರ್. ವರ್ಷ ಗಂಟೆ ಕೂಡ ಅದನ್ನ ಏನು ಮಾಡಿರ್ಲಿಲ್ಲ. ತಾವು ಬಂದ ಮೇಲೆ ಅದನ್ನ ಬಹಳಷ್ಟು ಮುತುವರ್ಜಿ ವಹಿಸಿ ತಾವು ಕೆಲಸ ಮಾಡಿದ್ರಿ ಸರ್. ತಮಗೆ ವಿಶೇಷವಾದಂತ ಧನ್ಯವಾದಗಳು ಸರ್. ಇನ್ನೊಂದು ಸಮಸ್ಯೆ, ಅದು ಮೈಕ್ರೋ ಫೈನಾನ್ಸ್ ಯಮುನಾಪುರದವ್ರ ಒಂದು ಮನವಿ ಕೊಟ್ಟಿಲ್ಲ ಸರ್. ಅವ್ರು ದಿನ ಬಂದು ಫೈನಾನ್ಸ್ ಇಲ್ಲ, ನಾನು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗೆ ಇವತ್ತು ಪುನಃ ಕರೆದ್ಬಿಟ್ಟು ಹೇಳ್ತೇನೆ. ಹ್ಞೂ ಸರ್. ಮನೆಗೆ ಹೋಗಿ ಅವರಿಗೆ ತೊಂದರೆ ಕೊಡಬಾರ್ದು. ಒಂದು 4 ತಿಂಗಳ ಕಾಲಾವಕಾಶ ಕೊಟ್ಟರೆ ಅವ್ರು ತುಂಬಾ ರೆಡಿ ಅದಾರ ಸರ್. ಒಂದು 4 ಪಾಯಿಂಟ್ ಹೇಳ್ತೀನಿ. ಹೌದು ಸರ್. ಇದು ವೈಯಕ್ತಿಕ ವಿಚಾರ ಅಲ್ಲ. ಹೌದು ಸರ್. ಒಬ್ಬರು ಲೋನ್ ಕೊಟ್ಟಿದ್ದಾರೆ, ಇನ್ನೊಬ್ಬರು ತಗೊಂಡಿದ್ದಾರೆ. ತಗೊಂಡವರು ಹೋಗಿ ಬೇರೆಯವರಿಗೆ ಕೊಟ್ಬಿಟ್ಟಿದ್ದಾರೆ. ಕೊಟ್ಬಿಟ್ಟು ಅವರೇನು ಆಮಿಷ ಕೊಟ್ಟಿದ್ದಾರೆ, ಇವ್ರು ಮೋಸಗೊಂಡಿದ್ದಾರೆ. ಹೌದು ಸರ್. ಮೈಕ್ರೋ ಫೈನಾನ್ಸ್ ಅವರಿಗೆ ಅದನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಡಿಕ್ಲೇರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ನಾವು SP ಅವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾವೆಲ್ಲರೂ ಒಂದು ಮೀಟಿಂಗ್ ಮಾಡಿದೀವಿ. MFIs ಹೇಳಿದೀವಿ. ಬೇರೆ ಊರುಗಳಲ್ಲಿ ತೊಂದರೆ ಇದೆ ಅಂದ್ರೆ ಆ MFIs ಹೇಳಿ. ಅದೊಂದು 3-4 months ಕಾಲಾವಕಾಶ. 3-4 ತಿಂಗಳು ನಾವೇನ್ ಹೇಳ್ತಾ ಇದೀವಿ, ನಾವು ಟೈಮ್ ಲೈನ್ ಹೇಳ್ತಾ ಇಲ್ಲ, ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಅಲ್ಲಿ ಮಟ್ಟ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅಂತ ಹೇಳಿ. ಬೆಳಗ್ಗೆ ಬಂದು ಮನಿ ಒಳಗೆ ಕೂತ್ರೆ ರಾತ್ರಿ 9:30 10 ಗಂಟೆ ಮಟ್ಟನು ಮನಿ ಒಳಗೆ ಕೂಡ್ತಾ ಇದ್ದಾರೆ ಸರ್. ಅವ್ರ ಕೆಲಸನೇ ಹೌದು ಸರ್. ಅರ್ಥ ಆಗುತ್ತೆ ಸರ್. ತಗೊಳ್ಳೇಬೇಕಂದ್ರೆ ನಾನು ಜಿಲ್ಲಾಧಿಕಾರಿಯಾಗಿ 10 ವರ್ಷದಿಂದ MFIs ನಮ್ಮ ಜಿಲ್ಲೆನಲ್ಲಿ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಯಾರೋ ಬಂದು ಮಧ್ಯದಲ್ಲಿ ಮೋಸ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಡೈರೆಕ್ಟ್ಲಿ ಜಿಲ್ಲಾಧಿಕಾರಿಯಾಗಿ MFIs ಗೆ ನಾನು ಇದು ಹೇಳಲಿಕ್ಕೆ ನನಗೆ ಆಗಲ್ಲ. ಬಟ್ ನಾನೊಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಇವರಿಗೆ ಕಾಟ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀನಿ. 3-4 ತಿಂಗಳು ಅವಕಾಶ ಕೊಡಿಸಿಕೊಡಿ ಸರ್, ದಯವಿಟ್ಟು. ನೀಟ್ಲಿ ಕಂಡಕ್ಟ್. ಆಯ್ತು ಸರ್. ಥ್ಯಾಂಕ್ ಯು ಸರ್.